ವೀರಭದ್ರಾಸನ 1 ಅಥವಾ ವಾರಿಯರ್ 1. ಈ ಭಂಗಿ ಕಾಲುಗಳನ್ನು ಬಲಪಡಿಸುತ್ತದೆ, ಸೊಂಟ ಮತ್ತು ಎದೆಯನ್ನು ಚಾಚುತ್ತದೆ ಮತ್ತು ಸಮತೋಲನವನ್ನು ಸುಧಾರಿಸುತ್ತದೆ. ನಿಮ್ಮ ಬಲಪಾದವನ್ನು 90 ಡಿಗ್ರಿ ಹೊರಗೆ ಮತ್ತು ನಿಮ್ಮ ಎಡಪಾದವನ್ನು ಸ್ವಲ್ಪ ಒಳಗೆ ತಿರುಗಿಸಿ. ನಿಮ್ಮ ಬಲ ಮೊಣಕಾಲನ್ನು ಬಾಗಿಸಿ ಅದನ್ನು ನಿಮ್ಮ ಮಣಿಕಟ್ಟಿನ ನೇರವಾಗಿ ಇರಿಸಿ. ನಿಮ್ಮ ಸೊಂಟವು ಮುಂದಕ್ಕೆ ಮುಖ ಮಾಡಿರಲಿ. ಉಸಿರೆಳೆದುಕೊಳ್ಳಿ ಮತ್ತು ನಿಮ್ಮ ತೋಳುಗಳನ್ನು ನಿಮ್ಮ ತಲೆಯ ಮೇಲೆ ಎತ್ತಿ. ಅಂಗೈಗಳು ಪರಸ್ಪರ ಎದುರಾಗಿರಲಿ. 30 ರಿಂದ 60 ಸೆಕೆಂಡುಗಳ ಕಾಲ ಹೀಗೆಯೇ ಇರಿ. ನಂತರ ಇದನ್ನು ಇನ್ನೊಂದು ಬದಿಯಲ್ಲಿ ಪುನರಾವರ್ತಿಸಿ. ತ್ರಿಕೋನಾಸನ ಅಥವಾ ಟ್ರಯಾಂಗಲ್ ಪೋಸ್. ಈ ಭಂಗಿಯನ್ನ ಮಾಡೋದ್ರಿಂದಾಗಿ ಕಾಲು, ಸೊಂಟ ಹಾಗೆ ಬೆನ್ನು ಚಾಚುತ್ತದೆ, ಜೊತೆಗೆ ಹೊಟ್ಟೆಯ ಅಂಗಗಳು ಉತ್ತೇಜನಗೊಳ್ಳುತ್ತದೆ. ಈಗ ನಿಮ್ಮ ಪಾದಗಳನ್ನು 3 ರಿಂದ 4 ಅಡಿಗಳಷ್ಟು ಅಗಲವಾಗಿ ಇರಿಸಿ. ನಿಮ್ಮ ಬಲಪಾದವನ್ನ 90 ಡಿಗ್ರಿ ಹೊರಗೆ ಮತ್ತು ನಿಮ್ಮ ಎಡಪಾದವನ್ನ ಸ್ವಲ್ಪ ಒಳಗೆ ತಿರುಗಿಸಿ. ನಿಮ್ಮ ತೋಳುಗಳನ್ನು ನಿಮ್ಮ ಬದಿಯಲ್ಲಿ ಚಾಚಿ ನೆಲಕ್ಕೆ ಸಮಾನಾಂತರವಾಗಿ ಇರಿಸಿ. ಉಸಿರು ಬಿಡಿ ಮತ್ತು ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ. ನಂತರ ಅದನ್ನು ನಿಮ್ಮ ಮೊಣಕಾಲು, ಮಣಿಕಟ್ಟು ಅಥವಾ ನೆಲದ ಮೇಲೆ ಇರಿಸಿ. ನಿಮ್ಮ ಎಡಗೈಯನ್ನು ಚಾವಣಿಯ ಕಡೆಗೆ ಎತ್ತಿ. ನಿಮ್ಮ ದೇಹವನ್ನ ಒಂದೇ ನೇರ ರೇಖೆಯಲ್ಲಿ ಇರಿಸಿ. ಈಗ ನಿಮ್ಮ ಎಡಗೈ ಕಡೆಗೆ ಮೇಲೆ ನೋಡಿ. 30 ರಿಂದ 60 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. ಮೊದಲಿನ ಸ್ಥಾನಕ್ಕೆ ಬನ್ನಿ ಮತ್ತು ಇನ್ನೊಂದು ಬದಿಯಲ್ಲಿ ಪುನರಾವರ್ತನೆ ಮಾಡಿ. ಮಲಾಸನ. ಈ ಆಳವಾದ ಸ್ಕ್ವಾಟ್ ಮಾಡೋದ್ರಿಂದಾಗಿ ಮಣಿಕಟ್ಟು, ಗ್ರೋಯಿನ್ ಮತ್ತು ದೇಹವನ್ನ ಚಾಚುತ್ತದೆ. ಹಾಗೆಯೇ ಹೊಟ್ಟೆಯ ಸ್ನಾಯುಗಳನ್ನು ಟೋನ್ ಮಾಡುತ್ತದೆ. ಉಸಿರು ಬಿಡಿ ಮತ್ತು ಕೆಳಗೆ ಕುಳಿತುಕೊಳ್ಳಿ. ನಿಮ್ಮ ಸೊಂಟವನ್ನ ನೆಲದ ಕಡೆಗೆ ತನ್ನಿ. ಅಗತ್ಯವಿದ್ದರೆ ನಿಮ್ಮ ಹಿಮ್ಮಡಿಗಳ ಕೆಳಗೆ ಮಡಿಚಿದ ಟವಲ್ ಕೂಡ ಇರಿಸಿಕೊಳ್ಳಬಹುದು. ನಿಮ್ಮ ಅಂಗೈಗಳನ್ನ ಜೋಡಿಸಿ ಪ್ರಾರ್ಥನಾ ಭಂಗಿಯಲ್ಲಿ ತನ್ನಿ. ನಿಮ್ಮ ಮೊಣಕಾಲುಗಳನ್ನ ನಿಧಾನವಾಗಿ ಬೇರ್ಪಡಿಸಲು ನಿಮ್ಮ ಮೊಣಕೈಗಳನ್ನ ಬಳಸಿ ಒತ್ತಿ. 30 ರಿಂದ 60 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. ನಂತರ ನಿಧಾನವಾಗಿ ನಿಲ್ಲಿ. ಮಾರ್ಜರಿ ಬಿಟಿಲಾಸನ, ಕ್ಯಾಟ್ ಅಂಡ್ ಕೌ ಪೋಸ್. ಈ ಸೌಮ್ಯ ಅನುಕ್ರಮವನ್ನ ಮಾಡೋದ್ರಿಂದಾಗಿ ಬೆನ್ನಿನ ಫ್ಲೆಕ್ಸಿಬಿಲಿಟಿ ಹೆಚ್ಚುತ್ತದೆ ಹಾಗೂ ಹೊಟ್ಟೆಯ ಅಂಗಗಳಿಗೆ ಮಸಾಜ್ ಮಾಡುತ್ತದೆ. ನಿಮ್ಮ ಕೈಗಳು ಮತ್ತೆ ಮೊಣಕಾಲುಗಳ ಮೇಲೆ ಟೇಬಲ್ ಟಾಪ್ ಸ್ಥಾನದೊಂದಿಗೆ ಇದನ್ನ ಪ್ರಾರಂಭಿಸಿ. ನಿಮ್ಮ ಮಣಿಕಟ್ಟುಗಳು ನಿಮ್ಮ ಭುಜಗಳ ಕೆಳಗೆ ಮತ್ತು ಮೊಣಕಾಲುಗಳು ನಿಮ್ಮ ಸೊಂಟದ ಕೆಳಗೆ ಇರಲಿ. ಉಸಿರೆಳೆದುಕೊಳ್ಳುವಾಗ ನಿಮ್ಮ ಬೆನ್ನನ್ನ ಕಮಾನಾಗಿ ಮಾಡಿ. ನಿಮ್ಮ ಹೊಟ್ಟೆಯನ್ನ ಇಳಿಸಿ ಮತ್ತು ಮೇಲೆ ನೋಡಿ. ಇದನ್ನ ಕೌ ಪೋಸ್ ಎನ್ನುತ್ತೇವೆ. ನೀವು ಉಸಿರು ಬಿಡುವಾಗ ನಿಮ್ಮ ಬೆನ್ನನ್ನ ದುಂಡಗೆ ಮಾಡಿ ನಿಮ್ಮ ಗಲ್ಲವನ್ನ ಎದೆಗೆ ಸೇರಿಸಿ ಮತ್ತು ನಿಮ್ಮ ಬೆನ್ನನ್ನ ಚಾವಣಿಯ ಕಡೆಗೆ ಒತ್ತಿ. ಇದು ಕ್ಯಾಟ್ ಪೋಸ್. ಈ ಎರಡು ಭಂಗಿಯ ನಡುವೆ 5 ರಿಂದ 10 ಉಸಿರಾಟವನ್ನ ಮಾಡಿ.